ಅದಿವತ್ ನೀವು ಕೈ ಬಿಟ್ರಿ ಅಂದ್ರೆ ಸತ್ತು ಹೋಗ್ತದ. ಅದ ಸಂಸ್ಕೃತ ಹೇಗೆ ಮೃತ ಭಾಷೆಯೋ ಹಾಗೆ ಕನ್ನಡವನ್ನು, ಹಳೆಗನ್ನಡವನ್ನು ಮೃತ ಸಾಹಿತ್ಯವನ್ನಾಗಿ ಮಾಡುವ, ಜೀವಂತ ಸಾಹಿತ್ಯವನ್ನಾಗಿ ಉಳಿಸುವ ಕರ್ತವ್ಯ ನಮ್ಮ ಮೇಲದ. ಯಾಕಂದ್ರೆ ಸುಮಾರು 6 ಶತಮಾನಗಳ ಕಾಲ ಕರ್ನಾಟಕದಲ್ಲಿ ಕನ್ನಡದ ನೆಲದೊಳಗ ಒಳ್ಳೆಯ ಶ್ರೇಷ್ಠವಾದಂತ ಒಂದು ಹಳೆಗನ್ನಡ ಸಾಹಿತ್ಯ ಅನ್ನೋದು ಇತ್ತು ಅನ್ನೋ. ಇವತ್ತು ಕನ್ನಡದ ಕಾರ್ಯದೊಳಗೆ, ಕನ್ನಡದ ಕಾವ್ಯ ಲೋಕದೊಳಗೆ ನಡೆದಿರುವ ಪ್ರಯೋಗಗಳು ಯಾವುವು? UGC ಏತರ ಕನ್ನಡ ಅಧ್ಯಾಪಕರ ಸಂಘ ಹಳೆಗನ್ನಡ ವಿಷಯದ ಅನುಸಂಧಾನ ಅಂತ ಬಹಳ ದೊಡ್ಡ ವಿಷಯವನ್ನ, ಬಹಳ ದೊಡ್ಡ ವ್ಯಾಪ್ತಿಯ ವಿಷಯವನ್ನ ನಾವು ಇಟ್ಕೊಂಡು ಇವತ್ತೇನೋ 2 ಮಾತುಗಳನ್ನು ಹೇಳುವಂತ ಅವಕಾಶವನ್ನ ನಾನು ಒದಗಿಸ್ಕೊಳ್ತೇನೆ. ಮಕ್ಕಳಲ್ಲಿ ಸಾಹಿತ್ಯದ ಬಗ್ಗೆ ಪ್ರೀತಿಯನ್ನ, ಹಳೆಗನ್ನಡದ ಬಗ್ಗೆ ಪ್ರೀತಿಯನ್ನ, ಅವರೊಳಗಿರುವ ಸೃಜನಾತ್ಮಕ ಶಕ್ತಿಯನ್ನ ಹೊರಗೆ ಹಾಕುವ ಕುರಿತು ಆಲೋಚನೆಯನ್ನ ಮಾಡೋದು ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ನಮ್ಮಿಂದ ನಾನು ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕನಾಗಿನೇ ತಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ. ಕಳೆದ 4 ದಶಕಗಳಿಂದ ಅದೇ ವೃತ್ತಿಯನ್ನ ನಾನು ಮಾಡಿ ಸ್ವಲ್ಪ ದಿವಸ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿದ್ದೆ ನಾನು. ಹಾಗಾಗಿ ನಮ್ಮ ಆತಂಕಗಳು, ಆದ್ರೆ ಆ ಒಂದು ಅನುಕೂಲ ತಮಗೆ ಡಿಗ್ರಿ ಕಾಲೇಜ್ನವ್ರಿಗೆ ಇರ್ತದೆ. ಇವತ್ತು ನಮ್ಮ ಮಕ್ಕಳನ್ನೇನಾದರೂ ನೀವು ಕಾವ್ಯದ ಕಡೆಗೆ, ಸಾಹಿತ್ಯದ ಕಡೆಗೆ, ಸರಿಯಾದ ಪ್ರಾಮಾಣಿಕವಾದ ಕನ್ನಡದ ಅಧ್ಯಯನದ ಕಡೆಗೆ ಕರೆದುಕೊಂಡು ಬರುವಂತಹ ಪ್ರಯತ್ನವನ್ನ ತಾವೇನಾದರೂ ಪ್ರಾಧ್ಯಾಪಕರ ಮಾಡಿದರೆ ನಿಜವಾಗಿಯೂ ಮುಂದಿನ ಪೀಳಿಗೆ ಒಳ್ಳೊಳ್ಳೆಯ ಉತ್ತಮ ಸಾಹಿತಿಗಳನ್ನು ಕಾಣುವ ಸಾಧ್ಯತೆಗಳು ಅದಾವ. ಅಂತಹ ಪ್ರಯತ್ನಗಳು ಅಲ್ಲಲ್ಲಿ ನಡೆದಿರೋದನ್ನ ನಾನು ನೋಡಿದ್ದೇನೆ. ಅಧ್ಯಯನದ ವ್ಯಾಪ್ತಿಯಿಂದ ಹೊರಗುಳಿತಾ ಇದ್ದಾರೆ. ಅದು ಹಳೆಗನ್ನಡ ಮಾತ್ರ ಅಲ್ಲ, ಒಟ್ಟಾಗಿ ಕನ್ನಡದಿಂದಲೇ ನಾವು ವಂಚಿತರಾಗ್ತಾ ಇದ್ದೇವೇನೋ ಅನ್ನುವ ಮಟ್ಟಿನ ಆತಂಕ ಇವತ್ತು ಕನ್ನಡದ ಬಗ್ಗೆ ಪ್ರಾಮಾಣಿಕವಾದ ಕಾಳಜಿ ಇರುವವರನ್ನ ಕಾಡಾಕತ್ತಾರೆ. ಆದ್ದರಿಂದ ಇವತ್ತು ನಾವು ಕನ್ನಡವನ್ನ, ಹಳೆಗನ್ನಡವನ್ನ ನಾವು ನಮ್ಮ ಮಕ್ಕಳ ಹತ್ರ ಒಯ್ಬೇಕಾಗ್ಯದ. ಅದಕ್ಕಾಗಿ ಅದನ್ನ ಮತ್ತೆ ಮತ್ತೆ ನಾವು ಸಂಧಿಸಬೇಕಾಗ್ಯದ. ಸಂಧಿಸುವುದು ಅಂದ್ರೆ ಅದನ್ನು ಭೇಟಿಯಾಗುವುದು, ಅನುಸಂಧಾನ ಅಂದ್ರೆ ಮತ್ತೆ ಮತ್ತೆ ಭೇಟಿಯಾಗುವುದು, ಮತ್ತೆ ಮತ್ತೆ ಚರ್ಚಿಸುವುದು, ಮತ್ತೆ ಮತ್ತೆ ನಮ್ಮದನ್ನಾಗಿ ಮಾಡಿಕೊಳ್ಳುವ ಒಂದು ಕಾರ್ಯವನ್ನ ಇವತ್ತು ನಾವೆಲ್ಲರೂ ಉಪನ್ಯಾಸಕರು, ಪ್ರಾಧ್ಯಾಪಕರಾದವರು ಮಾಡ್ಬೇಕಾಗ್ಯದ. ಯಾಕಂತಂದ್ರೆ ಹಳೆಗನ್ನಡವನ್ನ ಅಭ್ಯಾಸ ಮಾಡುವುದು ಅಂದ್ರೆ, ಅದನ್ನು ಓದುವುದು ಅಂದ್ರೆ, ಅದನ್ನು ತಿಳ್ಕೊಳ್ಳೋದು ಅಂದ್ರೆ, ಅದನ್ನು ಪ್ರೀತಿಸೋದು ಅಂದ್ರೆ ಬಹಳ ಸುಂದರವಾದ ಒಂದು ರೂಪಕವನ್ನು ಕೊಡ್ತಾರೆ. ಎಲೆ ತನ್ನ ಬೇರನ್ನ ಅರಿಯುವ ಕ್ರಮ ಅಂತ. ಹಳೆಗನ್ನಡವನ್ನ ಅಧ್ಯಯನ ಮಾಡುವುದು ಎಂದರೆ ಎಲೆ ತನ್ನ ಬೇರನ್ನ ತಿಳಿಯುವ ಕ್ರಮ. ಎಲ್ಲಿ ನನಗೆ ಉಸಿರು ಬಂದಿದೆ ಅದನ್ನ ನಾನು ಅಭ್ಯಾಸ ಮಾಡುವುದಕ್ಕೆ ನಾನು ಹಳೆಗನ್ನಡವನ್ನ ಇವತ್ತು ಅಭ್ಯಾಸ ಮಾಡಬೇಕಾಗ್ಯದ. ಜಗತ್ತಿನ ಯಾವುದೇ ಭಾಷೆಗೂ ಇರಲಿಲ್ಲ ಅಂತನೂ ಕೂಡ ಅನ್ಬಹುದು ನಾವು. ಜಗತ್ತಿನ ಅನೇಕ ಭಾಷೆಗಳಿಗೆ ಇಲ್ಲದ ಒಂದು ಅವಕಾಶ ಕನ್ನಡಿಗರಿಗೆ, ಕನ್ನಡ ಅಧ್ಯಾಪಕರಿಗೆ, ಕನ್ನಡ ಓದುಗರಿಗೆ, ಕನ್ನಡವನ್ನ ಪ್ರೀತಿಸುವವರಿಗೆ ಅದ. ಅದೇನು ಅಂತ ಕೇಳಿದ್ರೆ ಅತ್ಯಂತ ಶ್ರೀಮಂತವಾದ ಭಾಷೆ, ಐತಿಹಾಸಿಕವಾಗಿ ಹೆಮ್ಮೆ ಪಡಬಹುದಾದಂತಹ ಸಾಹಿತ್ಯ, ಸಂಸ್ಕೃತಿ, ಇವೆಲ್ಲವೂ ಕೂಡ ಕನ್ನಡಿಗರಿಗೆ ಹಿನ್ನೆಲೆಯಾಗಿ ಅದಾವ. ಇವುಗಳನ್ನ ತಿಳಿದುಕೊಳ್ಳುವ, ಇವುಗಳನ್ನ ಮತ್ತೆ ಮುಂದಿನ ಜಗತ್ತಿಗೆ, ಮುಂದಿನ ಮಕ್ಕಳಿಗೆ ರವಾನಿಸುವ ಕಾರ್ಯವನ್ನ ಇವತ್ತು ನಾವು ಮಾಡಬೇಕಾದಂತ ಒಂದು ಅಗತ್ಯ ಐತಿ. ಹಾಗಾಗಿ ಇವತ್ತು ಹಳೆಗನ್ನಡ ಕಾವ್ಯಗಳನ್ನ ಎಲ್ಲೋ ಒಂದು ಕಡೆ ನಕಾರಾತ್ಮಕವಾದ ಮಾತುಗಳು ಅಲ್ಲೆಲ್ಲೆಲ್ಲೆಲ್ಲ ಕೇಳಿ ಬರ್ತಾವ. ಏನಂದ್ರೆ ನಮ್ಮ ಪ್ರಾಧ್ಯಾಪಕರು ಇವತ್ತ ಹಳೆಗನ್ನಡ ಕಾವ್ಯಗಳನ್ನ ಓದುವುದೇ ಇಲ್ಲ. ಒಂದಿಷ್ಟು ರೀತಿಯಲ್ಲಿ ಸತ್ಯವೂ ಅದ. ನಾನು ಅನೇಕ ಮಿತ್ರರನ್ನ ನೋಡಿದ್ದೇನೆ. ಅದು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಒಂದು ಪ್ರಾಮಾಣಿಕವಾದ ಅಧ್ಯಯನದ ಪ್ರಯತ್ನ ಕಡಿಮೆಯಾಗುತ್ತಿರುವ ಆತಂಕದ ಕಾಲದೊಳಗ ನೀವೆಲ್ಲ ಇದ್ದೇವೆ ಸ್ನೇಹಿತರೆ. ಸೃಜನಶೀಲ ಶಕ್ತಿಯನ್ನ ಮಕ್ಕಳಲ್ಲಿ ಬೆಳೆಸಬೇಕಾದ ಅಗತ್ಯ ನಮಗೆ ಒತ್ತದ. ಬಹಳ ಹಿಂದೆ ನಮ್ಮ ಕವಿರಾಜ ಓದಬೇಕು ಅಂತ ಪ್ರಶ್ನೆಗೆ ಉತ್ತರವನ್ನ 1100 ವರ್ಷದ ಹಿಂದೆ ಕವಿರಾಜ ಮಾರ್ಗಕಾರ ಕೊಟ್ಟಿದ್ದಾನೆ. 850ರಲ್ಲಿ ರಚಿತವಾದಂತ ನಮ್ಮ ಕವಿರಾಜ ಮಾರ್ಗದೊಳಗೆ ಆತ ಸ್ಪಷ್ಟವಾಗಿ ಹೇಳ್ತಾನೆ, ಪಾಪಮಿದು ಪುಣ್ಯಮಿದು ಹಿತಮ್ಮಿದು ಅಹಿತ ಪ್ರಕಾರಮಿದು ಎಂದು ಅರಿಪುಗುಂ ಆ ಮಹಾಪ್ರಧಾನರ ಕಾವ್ಯಗಳಂತ. ಆ ಮಹಾಪ್ರಧಾನರ ಕಾವ್ಯಗಳನ್ನ ನಾವು ಯಾಕೆ ಓದಬೇಕು ಅಂತ ಕೇಳಿದ್ರೆ, ಯಾವುದು ಪಾಪ, ಯಾವುದು ಪುಣ್ಯ, ಯಾವುದು ತಪ್ಪು, ಯಾವುದು ಸರಿ ಅನ್ನುವುದನ್ನ ಅರಿಪುಗುಂ ನಮಗೆ ತಿಳಿಸ್ತಾವ. ಇವತ್ತು ಕಾವ್ಯವನ್ನ ಓದಿದವ ನಿಸ್ಸಂಶಯವಾಗಿಯೂ ಕೂಡ
ಒಳ್ಳೆಯ ಮನುಷ್ಯನಾಗಿ ಪರಿವರ್ತನೆಯಾಗುವುದಕ್ಕೆ ಅವಕಾಶವಿದೆ. ನಾವು ಸಾಹಿತ್ಯವನ್ನು ಓದಿದವರು ಸ್ವಲ್ಪ ನಿಮಗಿಂತ ಜಾಸ್ತಿ ಹುಚ್ಚರಾಗಿರ್ತೇವೆ ಸರ್, ಮತ್ತೆ ಜಾಸ್ತಿ ಒಳ್ಳೆಯವರಾಗೋ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಯಾಕೆ ಅಂದ್ರೆ ನಮಗೆಲ್ಲೋ ಒಂದ್ ಕಡೆ ನಮ್ಮ ಮನಸ್ಸನ್ನ, ನಮ್ಮ ಪ್ರಜ್ಞೆ ಬೀಟ್ ಮಾಡ್ತದೆ. ಕಾನ್ಸಿಯಸ್ ಬೈಟ್ ಅಂತ ನೀವು ಯಾವ್ದನ್ನ ಕರಿತೀರಿ, ಹಾಗೆ ನಾನು ಓದಿದ ರಾಮ, ನಾನು ಓದಿದ ರಾವಣ, ನಾನು ಓದಿದ ದುಶ್ಯಾಸನ, ನಾನು ನೋಡಿದ ದುರ್ಯೋಧನ, ಎಲ್ಲೋ ಒಂದು ಕಡೆ ನನ್ನನ್ನ ನೀನ್ ಮಾಡ್ತಾ ಇರೋ ತಪ್ಪು, ವೇದಿಕೆ ಮೇಲೆ ನಿಂತು ಮಾತಾಡ್ತಾ ಇದ್ದೀಯಾ, ನೀನು ಎಷ್ಟರ ಮಟ್ಟಿಗೆ ನಿನ್ನ ಮಾತುಗಳಿಗೆ ಬದ್ಧನಾಗಿದ್ದೀಯಾ ಅನ್ನುವ ಒಂದು ಪ್ರಶ್ನೆಯನ್ನ ಈ ಕಾವ್ಯ ನಮ್ಮನ್ನು ಕೇಳ್ತದೆ. ಹಾಗಾಗಿ ನಾವು ಸಾಹಿತ್ಯವನ್ನ ಓದಿದವರು ಸಮಾಜವನ್ನು ನಿರ್ಮಿಸುವ ಕಾರ್ಯದೊಳಗ ನಾವು ಸದಾವಕಾಲ ಶಿಕ್ಷಕರಾಗಿರ್ತೇವೆ. ಅದಕ್ಕೆ ಬಹಳ ಹಿಂದಿನಿಂದ ನಮ್ಮ ಹಿರಿಯರು ನಮಗೇನ್ ಹೇಳಿದ್ರು ಅಂತ ಕೇಳಿದ್ರೆ, ನಮ್ಮನ್ನ ಅವರು ಕಾವ್ಯವನ್ನ ಬರೆಯುವವ, ಕಾವ್ಯವನ್ನ ಓದುವವ ಅವನು ಆತ ಕವಿಯಾದವನು ಆತ ಋಷಿಯಾಗಿರ್ಲೇಬೇಕು ಅನ್ನುವ ಮಾತು ನಮ್ಮಲ್ಲಿ ಬಂದದ್ದನ್ನ ನಾವು ನೋಡ್ತೀವಿ. ನಾನ್ ಋಷಿ ಕುರಿತೆ ಕಾವ್ಯಂ ಅನ್ನುವಂಥ ಮಾತು ನಮ್ಮಲ್ಲಿ ಬಂದದ. ಹಾಗಾಗಿ ಹಳೆಗನ್ನಡ ಕಾವ್ಯಗಳನ್ನ ಓದುವುದು ಇವತ್ತು ಬಹಳ ಅವಶ್ಯದ. ಯಾಕಪ್ಪ ಅಂತ ಕೇಳಿದ್ರೆ, ಜಗತ್ತಿನ ಅತ್ಯಂತ ಶ್ರೀಮಂತವಾದಂತ ಸಾಹಿತ್ಯ ಕನ್ನಡಿಗರಿಗದ. ಎಲ್ಲೋ ಒಂದ್ ಕಡೆ ಇವತ್ತು ನಾವು ಅದನ್ನ ಕಳ್ಕೊಳ್ತಾ ಇದ್ದೀವಿ, ವಂಚಿತರಾಗ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ನೀವು ಗಮನಿಸ್ಬೇಕು. ವ್ಯಾಪಕರಾಗಲಿಕ್ಕೆ ಬಂದಂತ ವಿದ್ಯಾರ್ಥಿಗಳಿಗೆ DL ಹೇಳ್ತಿದ್ರಂತೆ. DL ನರಸಿಂಹಾಚಾರ್ಯ ಹೆಸರನ್ನ ನೀವು ಕೇಳಿದ್ದೀರಿ. ಅವರೆಲ್ಲ ಆಚಾರ್ಯರು. ಕನ್ನಡಿಗರಿಗೆ, ಕನ್ನಡ ಅಧ್ಯಾಪಕರಿಗೆ ಬೇರೆ ಯಾವ ದೊಡ್ಡ ಸಂತ ಪರಂಪರೆ ನಮಗೆ ಅಗತ್ಯ ಇಲ್ಲ. ನಮ್ಮ ಸಂತ ಪರಂಪರೆ ಅಂದ್ರೆ ಆಚಾರ್ಯ DLN, ಆಚಾರ್ಯ ತೀನಂಶ್ರೀ, ಆಚಾರ್ಯ RC ಹಿರೇಮಠ, ಆಚಾರ್ಯ ಡಾಕ್ಟರ್ MM ಕಲಬುರ್ಗಿ ಅಂತ ಇಂಥವ್ರ ಹೆಸರುಗಳನ್ನ ನಾವೇ ಹೇಳ್ಕೊಂಡು ಹೋಗ್ಬೇಕಾಗ್ತದೆ. DLN ಹೇಳ್ತಿದ್ರಂತೆ, ಕನಿಷ್ಠ ಪಕ್ಷ ದಿನಕ್ಕೆ ಅರ್ಧ ತಾಸು ಹಳೆಗನ್ನಡ ಪಠ್ಯವನ್ನ ಓದ್ರಿ ಅಂತ. ಅರ್ಧ ತಾಸು ಪುಸ್ತಕ ಓದ್ರಿ ಅಂತ ಹೇಳುವ ಕಾಲದೊಳಗ ಹೇಳ್ರಿ, ಕವಿಗಳ ಹೆಸರು ಹೇಳ್ರಿ, ಕಾದಂಬರಿಕಾರ ಹೆಸರು ಹೇಳ್ರಿ, ಜಗತ್ತಿನಲ್ಲಿ ಏನ್ ನಡೆದದ ಇವತ್ತು ಕನ್ನಡದ ಕಾರ್ಯದೊಳಗೆ, ಕನ್ನಡದ ಕಾವ್ಯ ಲೋಕದೊಳಗೆ ನಡೆದಿರುವ ಪ್ರಯೋಗಗಳು ಯಾವುವು? ಯಾರ್ಯಾರು ಪ್ರಯೋಗ ಮಾಡಕತ್ತಾರ? ಅದು ಎಲ್ಲಿಂದ ಬಂತು, ಇದು ಎಲ್ಲಿಂದ ಬಂತು? ಈಗ ಇತ್ತೀಚೆಗೆ ನಮ್ಮನ್ನ ಬಹಳಷ್ಟು ಕಾಡ್ತಾ ಇರುವಂತ ಕೆಲವು ಸಣ್ಣ ಸಣ್ಣ ಪದ್ಯಗಳು, ಸಣ್ಣ ಸಣ್ಣ ಪದ್ಯ ಪ್ರಯೋಗಗಳು ಇವತ್ತು ಬಹಳ ನಡೆದವ. ಬಹಳ ದೊಡ್ಡವ್ರು ಮಾಡ್ತಾ ಇದ್ವಿ. ಯಾಕಂದ್ರೆ ಇದೆಲ್ಲ 5 ದಿನದ ಟೆಸ್ಟ್ ಹೋದ ಕಾಲ ಇದು. ಇವತ್ತು ಎಲ್ಲಿ 20 ಓವರಿನ 2020 ಸಹಿತ ನಮಗೆ ಇವತ್ತು ವ್ಯಾಸರಾಗಿ ಅದು 6 ಓವರಿಗೆ ಬಂದ್ ನಿಂತದ ಈಗ. ಹಂಗಾಗಿ ನಾವು ಕವಿಗಳು ಕೂಡ 3 ಸಾಲು 4 ಸಾಲು ಬರಿತಾ ಇದ್ದೀವಿ. ಇವತ್ತು ಜಪಾನಿನಿಂದ, ಫಿಲಿಪೈನ್ಸ್ನಿಂದ ನಮ್ಮಲ್ಲಿ ಅನೇಕ ಕಾವ್ಯ ಪ್ರಕಾರಗಳು ಬರ್ತಾ ಇದಾವ. ತಂಕ ಅಂತ ಬಂದದ, ಹೈಕು ಅಂತ ಬಂದದ, ತನಗ ಅಂತ ಬಂದದ, ಗಜಲ್ ಬರಿತಾ ಇದ್ದಾರ. ಮತ್ತೆ ಇತ್ತೀಚೆಗೆ ಇನ್ನೂ ಅನೇಕ ಪ್ರಯೋಗಗಳನ್ನ ಸಿದ್ದರಾಮ ಹಿರೇಮಠ ಅಂತವ್ರು, ಕೂಡ್ಲಿಗಿಯ ಸಿದ್ದರಾಮ ಹಿರೇಮಠ ಅಂತವ್ರ ಪ್ರಯೋಗಗಳನ್ನ ಮಾಡಾಕತ್ತಾರ. ಇವನ್ನೆಲ್ಲ ನೀವು ಸಾಮಾಜಿಕ ಜಾಲತಾಣದ ಸಾಹಿತ್ಯದ ವಿದ್ಯಾರ್ಥಿಗಳಾದ್ರೆ, ಸಾಮಾಜಿಕ ಜಾಲತಾಣದ ಪ್ರಿಯರಾಗ್ರಿ, ಅದರಲ್ಲಿ ಸಾಹಿತ್ಯದ ವಿದ್ಯಾರ್ಥಿಗಳಾಗುವುದಾದರೆ ನಿಮಗೆ ಎಲ್ಲವೂ ಸಿಗುತ್ತೆ. ಇವತ್ತು ನಿಮಗೆ ನಾನು ಒಂದು ವಿನಂತಿಯನ್ನ ಮಾಡ್ತೇನೆ. ಅತ್ಯಾಧುನಿಕವಾಗಿರುವಂತಹ ಸಾಹಿತ್ಯಿಕ ಜಾಲತಾಣವನ್ನ ನೀವು ಸಾಹಿತ್ಯಿಕ ಜಾಲತಾಣವನ್ನು ಬಳಸಿದ್ದಾದರೆ ನಿಮ್ಮೊಳಗೆ ನಿಜಕ್ಕೂ ಕೂಡ ಒಂದಿಷ್ಟು ಬೇರೆ ಬೇರೆ ಅಂಶಗಳು ತಿಳಿತಾವ. ಇವತ್ತು ಏನು ಪ್ರಯೋಗ ನಡೆದವ? ನಾನೊಬ್ಬ ಕನ್ನಡದ ವಿದ್ಯಾರ್ಥಿಯಾಗಿ ಸಮಕಾಲೀನ ಸಂದರ್ಭದಲ್ಲಿ ಸಾಹಿತ್ಯಿಕವಾಗಿ ನಡೆದಿರುವ ಚಟುವಟಿಕೆಗಳೇನು? ನಮ್ಮ ಜಿಲ್ಲೆಯ ಒಬ್ಬ ಕವಿ ಏನು ಬರೆದಿದ್ದಾನೆ ಇವತ್ತು ಯಾರು ಒಂದು ಪೋಸ್ಟ್ ಹಾಕಿದ್ದಾರೆ, ಯಾರೊಬ್ರು ಒಂದು ಕಥೆ ಬರೆದಿದ್ದಾರೆ, ನೀವು ಅದನ್ನು ಓದಿದ್ದೀರಾ? ಅವ್ರಿಗೆ ಏನಾದ್ರೂ ನೀವು ತಿಳಿಸಿದ್ದಾರೆ? ಯಾಕಂದ್ರೆ ಕವಿತೆ ಅನ್ನುವಂಥದ್ದು, ಸಾಹಿತ್ಯ ಅನ್ನುವಂಥದ್ದು ಯಾವಾಗಲೂ ಅದು ನಮ್ಮ ಸಹೃದಯರ ಪ್ರೀತಿಯನ್ನ ಬಯಸುವಂತಹ, ಮತ್ತ ಅವ್ರು ಬದುಕೋದೇ ಅದರ ಮೇಲೆ. ಅವರು ಬಹಳ ಹಿಂದೆ ಹೇಳ್ತಾನೆ ಒಬ್ಬ ಕವಿ, ಅರಸರ್ ಕೊಡುವ ಕಂಕಣಂ ಇರ್ಕೆ ನನಗೆ ಬ್ಯಾಡ ಅದಂತನವ. ಅರಸರ್ ಕೊಡುವ ಕಂಕಣಂ ಇರ್ಕೆ, ಸರಸರ್ ಕೊಡುವ ಕನ್ನ ಪನಿ ಬರ್ಕೆ ಅಂತ. ಸರಸರು ಅಂದ್ರೆ ನಾವು ಸಹೃದಯವಾದವರು, ಸಹೃದಯಿಗಳು, ನಾವು ಓದುವವರು. ನಾವು ಕವಿ ಬದುಕೋದು ಯಾರ ಮೇಲೆ ಅಂದ್ರೆ ಓದುಗರ ಮೇಲೆ. ಕುವೆಂಪು ಒಂದು ಪದ್ಯವನ್ನ ಬರೆದಿದ್ದಾರೆ, ಕವಿಯ ಸಾವು ಅಂತ ಹೇಳಿ. ಇವೆಲ್ಲ ಇವುಗಳನ್ನ ಗಮನಿಸ್ಬೇಕು. ಅವರ ಆ ಪದ್ಯದೊಳಗೆ 3-4 ಸಂಗತಿಗಳನ್ನು ಕೊಡ್ತಾರೆ, ಸಂದರ್ಭಗಳನ್ನು ಕೊಡ್ತಾರೆ. ಕವಿ ಸತ್ತಿರ್ತಾನ, ಕವಿಯ ಆತ್ಮ ಆಕಾಶದೊಳಗೆ ತಿರುಗಾಡ್ತಿರ್ತದ, ಆಕಾಶದೊಳಗೆ ಹೋಗಿರ್ತದ ಆತ್ಮ. ಅದು ಹೋಗುವ ಆತ್ಮ ಒಂದ್ ಕಡೆ ನೋಡ್ತದ, ಕೆಳಗೆ ನೋಡ್ತದ. ಯಾರೋ ಒಂದಿಷ್ಟು ಮಂದಿ ಆ ಕವಿದೊಂದು ಮೆರವಣಿಗೆ ಮಾಡ್ತಿರ್ತಾರ. ಅವನೊಂದು ಪಲ್ಲಕ್ಕಿ ಮಾಡಿ ಅವನೊಂದು ಫೋಟೋ ಹಿಟ್ಟು ಮೆರವಣಿಗೆ ಮಾಡ್ತಿರ್ತಾರ. ಅದನ್ನ ನೋಡಿ ಅವ್ನು ಖುಷಿ ಅನ್ಸೋದಿಲ್ಲ, ಬಾಳ ಕೆಟ್ಟ ಅನ್ಸದ. ಮುಂದಕ್ಕೆ ಹೋಗ್ತಾನ, ಅಲ್ಲಿ ಯಾರೋ ಅವನೊಂದು ಗುಡಿ ಕಟ್ಟಿ ಮೂರ್ತಿ ಮಾಡಿ ಪೂಜಾ ಮಾಡ್ತಿರ್ತಾರ. ಅವಾಗೂ ಖುಷಿ ಆಗುದಿಲ್ಲ ಅವಂಗ.
ಕೊನೆಗೆ ಕವಿ ಮುಂದೆ ಹೋಗ್ತಾನ, ಅಲ್ಲೊಂದು ನದಿಯ ದಂಡೆ, ಒಂದು ಗಿಡದ ಗಿಡದ ಕೆಳಗೆ ಒಬ್ಬವ ವಯಸ್ಸಿರುವಂತ ಒಬ್ಬ ಹುಡುಗನ ಕೈಯೊಳಗೊಂದು ಕಾವ್ಯ, ಆ ಕಾವ್ಯವನ್ನ ಬಿಚ್ಚಿ ಆತ ಓದಿ ತನ್ನ ಕಣ್ಣಿನಿಂದ ಅಶ್ರುಧಾರೆಗಳನ್ನು ಸುರಿಸ್ತಿರ್ತಾನ. ಅವಾಗ ಕವಿ ಅಂತಾನ, ನಾನು ಹುಟ್ಟಿದ್ದು ಇವತ್ತು ಸಾರ್ಥಕ ಆಯ್ತು. ಅಂದ್ರೆ ಕವಿಗೆ ನಿಜವಾಗಿಯೂ ಕೂಡ ನಮಗ ಸಂತೋಷ ಆಗೋದು, ಸಾಹಿತ್ಯಕ್ಕೆ ಸಂತೋಷ ಆಗೋದು ನಾವು ಅದನ್ನು ಓದಿದಾಗ ಅನ್ನೋ ಮಾತಿಗಾಗಿ ಮಾತನ್ನ ಹೇಳ್ತಾ ಇದ್ದೇನೆ. 600-700 ವರ್ಷಗಳ ಕಾಲ ನಮ್ಮ ನಾಡಿನಲ್ಲಿ ಬದುಕಿತ್ತು. ಇವತ್ತಿಗೂ ಅದು ನಮ್ಮ ಓದುಗಳಲ್ಲಿ ಬದುಕಬೇಕಾಗ. ಅದು ಇವತ್ತು ನೀವು ಕೈ ಬಿಟ್ರಿ ಅಂದ್ರೆ ಸತ್ತು ಹೋಗ್ತದ. ಅದು ಸಂಸ್ಕೃತ ಹೇಗೆ ಮೃತ ಭಾಷೆಯೋ ಹಾಗೆ ಕನ್ನಡವನ್ನು, ಹಳೆಗನ್ನಡವನ್ನು ಮೃತ ಸಾಹಿತ್ಯವನ್ನಾಗಿ ಮಾಡುವ, ಜೀವಂತ ಸಾಹಿತ್ಯವನ್ನಾಗಿ ಉಳಿಸುವ ಕರ್ತವ್ಯ ನಮ್ಮ ಮೇಲೆ ಅದ. ಯಾಕಂದ್ರ 850ರಲ್ಲಿ ಬಂದಂತ ಕವಿರಾಜ ಮಾರ್ಗಕಾರ ಬಹಳ ಜನ ಗದ್ಯ ಮತ್ತು ಪದ್ಯ ಸಾಹಿತ್ಯಗಳ ಹೆಸರು ಹೇಳ್ತಾನ. ಆಮೇಲೆ ನಮ್ಮದೇ ನೆಲದ ಕನ್ನಡದ ಮೊಟ್ಟ ಮೊದಲ ಪದ್ಯ ರೂಪ ನಮ್ಮ ನೆಲದಲ್ಲಿ ಬಂತು, ಬದಾಮಿ ಒಳಗೆ ಬಂತು. ಕಪ್ಪೇರ ಭಟ್ಟನ ಶಾಸನದ ಹಿಡ್ಕೊಂಡು ನಾವು ಮುಂದೆ 13, 14, 15ನೇ ಶತಮಾನದವರೆಗೆ ಹಳೆಗನ್ನಡದ ಒಂದು ಹರಿವು ಬೆಳೆದು ಬಂತು. ಒಂದು ಲೆಕ್ಕಾಚಾರದ ಪ್ರಕಾರ 400 ಹಳೆಗನ್ನಡ ಕಾವ್ಯಗಳು ನಮ್ಮಲ್ಲಿ ಸಿಗ್ತಾವ. ಒಂದು ಲೆಕ್ಕ ಕೊಡ್ತಾರ, BA ವಿವೇಕ್ ರೈ ಅವರು ಈ ಒಂದು ಲೆಕ್ಕವನ್ನು ಕೊಡ್ತಾರ. ಬಹಳ ಪ್ರಸಿದ್ಧವಾದ 400 ಹಳೆಗನ್ನಡ ಕಾವ್ಯಗಳು ಬರ್ತಾವಂತಾರ. ವ್ಯಾಕರಣ ಬಂದವ, ಸೂಪಶಾಸ್ತ್ರ ಬಂದದ, ಗಜಶಾಸ್ತ್ರ ಬಂದದ, ಛಂದಸ್ ಬಂದದ, ಅಲಂಕಾರ ಬಂದದ, ಕಾವ್ಯಮೀಮಾಂಸೆ ಅಲಂಕಾರ ಶಾಸ್ತ್ರ ಬಂದದ. ಹಾಗೆಯೇ ಸಾಹಿತ್ಯದೊಳಗೆ 2 ಪ್ರಕಾರ, ಗದ್ಯ ಮತ್ತು ಪದ್ಯ, ಇವೆಲ್ಲವುಗಳನ್ನು ಒಳಗೂಡಿಸಿಕೊಂಡು ಸುಮಾರು 6 ಶತಮಾನಗಳ ಕಾಲ ಕರ್ನಾಟಕದಲ್ಲಿ ಕನ್ನಡದ ನೆಲದೊಳಗ ಒಳ್ಳೆಯ ಶ್ರೇಷ್ಠವಾದಂತ ಒಂದು ಹಳೆಗನ್ನಡ ಸಾಹಿತ್ಯ ಅನ್ನೋದು ಇತ್ತು ಅನ್ನೋದನ್ನ ನಾವೆಲ್ಲ ದಯವಿಟ್ಟು ಇವತ್ತು ನನ್ನ ವಿನಂತಿ ಏನಪ್ಪಾ ಅಂತ ಕೇಳಿದ್ರೆ, ನಾವೆಲ್ಲರೂ ಈ ಕನ್ನಡವನ್ನ ಬಹಳ ಸರಿಯಾಗಿ ಓದ್ಬೇಕು. ಹಳೆಗನ್ನಡವನ್ನ ಬಹಳ ಸರಿಯಾಗಿ ಓದುವುದನ್ನ ನೀವು ರೂಢಿ ಮಾಡ್ಕೊಡ್ರಿ.